ರಕ್ತದ ಕಲೆ ನನ್ನ ಕೈಗೆ ಅಂಟಿಸ್ಕೊಳ್ಳದೆ ರಕ್ತ ಹೇಗೆ ಹರಿಸ್ಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ಓ, ಉಳಿವಿಗಾಗಿ ಹೋರಾಟ ಅನ್ನು ಬರೀ ತಿಂದು ಬದುಕುವುದಲ್ಲ, ಕೊಂದು ಬದುಕಬೇಕು ಅನ್ನೋದು ನಿನ್ನ ಪಾಲಿಸಿ. ಎಸ್, ನಮ್ಮ ಉಳಿವಿಗೋಸ್ಕರ ನಾವೇನೇ ಮಾಡಿದ್ರು ಅದು ಸರಿನೇ. ಪಾಪ ಪುಣ್ಯಕ್ಕಿಂತ ನಮ್ಮ ಜೀವನ ದೊಡ್ಡದು. ನಾನು ಅಷ್ಟೇ ನೋಡೋದು. ಯಾವುದಕ್ಕೂ ಅಪ್ಪ ಅಮ್ಮ ಏನೂ ಇಲ್ಲ, ಎಲ್ಲ ಹರಾಮಿ ಬೇರಾಮಿ ಆಸ್ತಿಗಳೇ. ಒಂದಕ್ಕೂ ಲೆಕ್ಕ ಇಲ್ಲ, ಒಂದಕ್ಕೂ ಟ್ಯಾಕ್ಸ್ ಕಟ್ಟಿಲ್ಲ. ಇದನ್ನ ನೋಡ್ತಾ ಇದ್ರೆ ಕೋಟ್ಯಾಂತರ ರೂಪಾಯಿ ಅವ್ಯವಹಾರ ಮಾಡಿದ್ದೀರಾ. ಮನಿ ಲಾಂಡ್ರಿ, ಹವಾಲಾ ಮನಿ, ಬ್ಲ್ಯಾಕ್ ಮನಿ, ಒಂದಲ್ಲ ಎರಡಲ್ಲ, ಎಲ್ಲದರಲ್ಲೂ ಕೈ ಹಾಕಿದ್ದೀರಾ. ಎಲ್ಲ ಪ್ರೂವ್ ಆಗೋವರೆಗೂ ನೀವು ನಮ್ಮ ಕಸ್ಟಡಿಯಲ್ಲಿ ಇರಬೇಕಾಗತ್ತೆ. ಕಸ್ಟಡಿನ ವಾರಂಟ್ ಇದೆಯಾ? ಅದಿಲ್ಲದೆ ಬಂದ್ಬಿಡ್ತೀವಾ? ಎಲ್ಲ ಇಟ್ಕೊಂಡೇ ಬಂದಿರೋದು. ಬನ್ನಿ ನಮ್ಮ ಜೊತೆ ಹೋಗೋಣ. ಸರ್, ಮರ್ಯಾದೆಯಿಂದ ಕರೀತಿದ್ವಿ, ಬನ್ನಿ ನಮ್ಮ ಜೊತೆ. ಇಲ್ಲಾಂದ್ರೆ ನಮ್ಮ ಸ್ಟೈಲಲ್ಲೇ ಕರ್ಕೊಂಡು ಹೋಗ್ಬೇಕಾಗತ್ತೆ. ಸರ್ ಪ್ಲೀಸ್, ನಾನು ಫೋನ್ ಮಾಡ್ಬೋದಾ? ಏನ್ ಸರ್, ಇನ್ಫ್ಲೂಯೆನ್ಸಾ? ಅಲ್ಲ ಸರ್, ಒಂದು ಪರ್ಸನಲ್ ಕಾಲ್ ತಗೊಳ್ಳಿ. ಹೇಳಿ, ಏನು ಫೋನ್ ಮಾಡಿದ್ದು? ಏನಿದೆಲ್ಲ ನನ್ನ ಮೇಲೆ ಇಡೀ ಅಧಿಕಾರಿಗಳನ್ನ ಚೂ ಬಿಟ್ಟು ಗೆದ್ದೆ ಅಂತ ಬೀಗ್ತಾ ಇದೀಯಾ? ನನಗೆ ಚೆನ್ನಾಗಿ ಗೊತ್ತು ಇದೆಲ್ಲ ನಿಂದೆ ಕಿತಾಪತಿ. ನೋಡಿ, ನೀವೇನೋ ತಪ್ಪು ತಿಳ್ಕೊಂಡಿದ್ದೀರಾ. ಇದರಲ್ಲಿ ನನ್ನ ಯಾವ ಪಾತ್ರನೂ ಇಲ್ಲ, ನನಗೆ ಆ ಥರದ್ದು ಯಾವ ಉದ್ದೇಶನೂ ಇಲ್ಲ. ಇದ್ದಿದ್ರೆ ನಾನು ನಿಮ್ಮನ್ನು ಯಾವಾಗಲೂ ಸಿಕ್ಕಾಕ್ಸ್ಬೋದಾಗಿತ್ತು. ಪ್ರಾಯಶಃ ನಿಮ್ಮ ಪಾಪದ ಕೂಡ ತುಂಬಿದೆ ಅನಿಸುತ್ತೆ, ಅದಕ್ಕೆ ಹೀಗಾಗ್ತಾ ಇದೆ. ಇದನ್ನೇ ಕರ್ಮ ಅನ್ನೋದು. ಕರ್ಮ ಯಾರ ಅಡ್ರೆಸ್ನೂ ಮರೆಯಲ್ಲ, ಹುಡ್ಕೊಂಬಂದು ಹೊಡೆಯುತ್ತೆ. ಅದಕ್ಕೆ ನಿಮ್ಮ ಕರ್ಮ ಇಡೀ ರೂಪದಲ್ಲಿ ಬಂದಿದೆ ಅಷ್ಟೇ. ಇದರಲ್ಲಿ ನಂದೇನೂ ಇಲ್ಲ. ಮಾಡಿದ್ದು ಮಾರಾಯ ಅಂತಾರಲ್ಲ, ನೀವೇನು ಬಿತ್ತಿದ್ರೋ ಅದ್ರ ಫಲನ ಅನುಭವಿಸ್ತಾ ಇದ್ದೀರಾ. ಅನುಭವಿಸಿ. ಜೈಲಿಗೆ ಹೋಗಿ ಬನ್ನಿ. ಜೈಲಿಗೆ ಹೋಗಿ ಬಂದಮೇಲಾದರೂ ನಿಮ್ಮಲ್ಲಿ ಪಾಸಿಟಿವ್ ಬದಲಾವಣೆ ಆಗ್ಬೋದು. ಹೋಗಿ ಬನ್ನಿ. ಕಿಂಡಲ್ ಮಾಡ್ತಿದ್ಯಾ? ಮಾಡು. ತೀರ್ಥಯಾತ್ರೆನೋ ಅಥವಾ ನಿಮ್ಮ ಕಡೆ ಶವಯಾತ್ರೆನೋ ಅಂತ ಸದ್ಯದಲ್ಲಿ ಗೊತ್ತಾಗುತ್ತೆ. ನಾನು ಹೋದ್ರೆ ವಾಪಸ್ ಬರ್ತೀನಲ್ಲ, ಆಮೇಲೆ ನಿಮ್ಮನ್ನೆಲ್ಲ ನೋಡ್ಕೋತೀನಿ. ಯಾವುದಕ್ಕೂ ರೆಡಿಯಾಗಿರಿ. ನೀವು ರೆಡಿ ಇರಿ. ನೀವು ಆಚೆ ಬಂದ ತಕ್ಷಣ ನಿಮಗೊಂದು ಗುಡ್ ನ್ಯೂಸ್ ಇದೆ. ಅದೆಲ್ಲ ಏನೋ ಬೇಡ. ನಿನ್ನ ಕಡೆಯಿಂದ ಏನೇ ಬಂದರೂ ನನ್ನ ಪಾಲಿಗೆ ಅದು ಸಿಹಿ ಆಗಿರೋ ಸಾಧ್ಯ ಇಲ್ಲ, ಕಹಿ ಆಗಿರುತ್ತೆ. ವಾಪಸ್ ಬರ್ತೀನಲ್ಲ, ನೋಡ್ಕೋತೀನಿ. ಪ್ರತಿಯೊಂದಕ್ಕೂ ಲೆಕ್ಕ ಚುಕ್ತಾ ಮಾಡ್ತೇನೆ, ಯಾವುದನ್ನು ಬಾಕಿ ಇಟ್ಕೊಳ್ತಿಲ್ಲ. ಸರಿ, ಅದನ್ನ ಆಮೇಲೆ ನೋಡೋಣ. ಹೋಗಿ ಬನ್ನಿ. ಬನ್ನಿ, ಹೊರಡೋಣ. ಯಾರು? ರಾಜೇಂದ್ರ ಭೂಪತಿ ಅವರು. ಏನಂತೆ? ಇಡಿ ಅವರು ಅವ್ರನ್ನ ಅರೆಸ್ಟ್ ಮಾಡಿದ್ದಾರೆ. ಅದಕ್ಕೆ ನಾನು ಕಾರಣ ಅನ್ಕೊಂಡು ಫೋನ್ ಮಾಡಿದ್ದಾರೆ. ಈಗೇನು ಮಾಡ್ತೀರಾ? ಅವ್ರೇನು ಜಾಸ್ತಿ ದಿವಸ ಜೈಲಲ್ಲಿ ಇರಲ್ಲ, ಒಂದು 2-3 ತಿಂಗಳು ಬೇಗ ತೊಗೊಂಡು ಆಚೆ ಬರ್ತಾರೆ. ಅವ್ರು ಹೊರಗೆ ಬಂದ ತಕ್ಷಣ ಮಲ್ಲಿನೇ ನಿಮ್ಮ ಮಗಳು ಅಂತ ಅವ್ರ ಬೇರೆ ಮಾಡೋಣ. ಅಪ್ಪ ಮಗಳನ್ನ ಒಂದು ಮಾಡೋಣ. ಜಾಸ್ತಿ ದಿವಸ ಇದನ್ನು ಮುಂದೆ ತಳ್ಳೋದು ಬೇಡ. ಹೌದು ಗೌತಮರ, ಅವ್ರು ಹೊರಗಡೆ ಬರ್ತಿದ್ದಂಗೆ ಈ ಸತ್ಯ ಹೇಳ್ಬಿಡೋಣ. ಬೇಬಿ, ಏನ್ ಬೇಬಿ ಇದೆಲ್ಲ? ಏನಾಯ್ತು? ಎಲ್ಲ ನಿಮ್ಮ ಹೆಂಡತಿ ಕೊಟ್ಟಿರೋ ಗಿಫ್ಟು. ವಾಟ್? ಮಲ್ಲಿನ ಅವಳು ಈ ಥರ ಮಾಡೋದ್ಲ? ಬೇಬಿ, ಅವಳು ಬಂದಿದ್ದು ಸಾರಿ ಕೇಳೋದಕ್ಕೆ ಅಂತ. ಬೇಬಿ ಕೇಳಿದ್ಲು, ಅದೇ ನೀವು ನೋಡ್ತಾ ಇದ್ದೀರಲ್ಲ ಈ ಥರ. ಏನು ಹೇಳ್ತಾ ಇದೆಯಾ ಬೇಬಿ? ಆರ್ ಯು ಸೀರಿಯಸ್? ಜೈ, ನಾವು ಅವಳನ್ನ ತುಂಬ ಅಂಡರ್ ಎಸ್ಟಿಮೇಟ್ ಮಾಡಿದ್ವಿ. ಆದರೆ ಅವಳು ನಾವು ಅಂದ್ಕೊಂಡಂಗಲ್ಲ ಜೈ. ಅವಳು ನೋಡೋಕ್ಕೆ ಮಾತ್ರ ಇನ್ನೋಸೆಂಟ್ ಥರ ಇರೋದು. ದಡ್ಡಿ, ನನ್ನ ಕೈಯಲ್ಲಿ ಏನೂ ಆಗಲ್ಲ ಅನ್ನೋ ಥರ ಇದ್ದಾಳೆ ಅಷ್ಟೇ. ಆದರೆ ಅವಳು ದೊಡ್ಡ ಎಮ್ಮಾರಿ. ತಲೆ ಕೆಟ್ಟರೆ ಅಂತೂ ಅಷ್ಟೇ ಕತೆ. ಈಗಲೂ ನನಗೆ ನೆನೆಸ್ಕೊಂಡ್ರೆ ಎಷ್ಟು ಭಯ ಆಗ್ತಿದೆ ಗೊತ್ತಾ? ಬೇಬಿ, ಅಂತದ್ದು ಏನು ಮಾಡಿದ್ಲು ಬೇಬಿ? ಮಚ್ಕಿಸ್ ತಂದಿಲ್ಲ?
ಸದ್ಯ ಅದು ಒಂದು ತಂದಿರಲಿಲ್ಲ. ತಂದಿದ್ದಿದ್ರೆ ಅಷ್ಟೇ ನನ್ನ ಕತೆ. ಜಸ್ಟ್ ಪೊರ್ಕೆಲೆ ಮಚ್ಚಿನ ಲೆವೆಲಿಗೆ ಹೊಡೆದೋಗಿದ್ದಾಳೆ ಗೊತ್ತಾ? ಪೊರ್ಕೆಲ್ಲ ಸಾರಿ ಕೇಳ್ತೀನಿ ಅಂತ ಬಂದವಳು ಈ ರೀತಿ ಬಿಹೇವ್ ಮಾಡೋಗಿದ್ದಾಳ. ಅವಳಿಗೆ ಬೇಬಿ ಪ್ಲೀಸ್ ನನಗೆ ಎಕ್ಸಾಕ್ಟಾಗಿ ಏನಾಯ್ತು ಅಂತ ಹೇಳು ಪ್ಲೀಸ್. ಇಲ್ಲಿಗೆ ಬಂದು ಇಷ್ಟೊಂದು ಅವಳಿ ಕೊಟ್ಟದ್ಲ. ತುಂಬಾ ಹೆಚ್ಕೊಂಡ್ಬಿಟ್ಟಿದ್ದಾಳೆ ಅವಳು. ಹೇಳೋರು ಕೇಳೋರು ಯಾರು ಇಲ್ಲ ಅನ್ಕೊಂಡ್ಬಿಟ್ಟಿದ್ದಾಳೆ. ಜೈ, ಇವತ್ತು ನೋಡಬೇಕಿತ್ತು ಅವಳನ್ನ ಹೆಂಗೆ ಟ್ರೀಟ್ ಮಾಡಿದ್ಲು ಗೊತ್ತಾ? ಸ್ವಲ್ಪನೂ ರೆಸ್ಪೆಕ್ಟ್ ಇಲ್ಲ. ಆ ನೋವು ಜೊತೆ ಈ ನೋವು ಬೇರೆ. ಪ್ಲೀಸ್ ಬೇಬಿ ಬೇಜಾರು ಮಾಡ್ಕೋಬೇಡ. ಮಲ್ಲಿ ಆ ಭೂಮಿಕಾ ಮತ್ತು ಅಣ್ಣನ ಸಪೋರ್ಟ್ ಇದೆ ಅಂತ ಇಷ್ಟೆಲ್ಲ ಆಡ್ತಿದ್ದಾಳೆ. ಏನು ಮಾಡ್ಕೋತಾಳೋ ಮಾಡ್ಕೊಳ್ಳಿ, ಮಾತಾಡಿ ಮನೆಯವ್ರ ಮುಂದೆ ಸುಮ್ಮನೆ ಕೆಟ್ಟವನಾಗೋದು ಯಾಕೆ ಅಂತ ನಾನು ಸೈಲೆಂಟ್ ಆಗಿದ್ದೆ ಅಷ್ಟೇ ಬೇಬಿ. ಅದು ಅವಳು ಇವತ್ತು ಮಾಡಿರೋ ಕೆಲಸಕ್ಕೆ ಅವಳು ಒಳ್ಳೆ ಪಾಠ ಕಲಿಸಿದೆ. ನಾನು ಸುಮ್ಮನೆ ಇರೋದಿಲ್ಲ ಬೇಬಿ. ಅವಳೇನು ಅವಳ ಜಾಗ ಏನು ಅದನ್ನು ಕ್ಲಿಯರಾಗಿ ಅರ್ಥ ಮಾಡ್ತೇನೆ ಇವತ್ತು ನಾನು ಅವಳಿಗೆ. ಬೇಬಿ ನೋಡು, ಐ ಆಮ್ ರಿಯಲಿ ಸಾರಿ. ಅವಳ ಕಡೆಯಿಂದನೂ ಸಾರಿ, ನನ್ನ ಕಡೆಯಿಂದನೂ ಸಾರಿ. ಹಾಂ, ದಯವಿಟ್ಟು ಯಾವುದು ಮನಸ್ಸಲ್ಲಿ ಇಟ್ಕೋಬೇಡ ಬೇಬಿ. ನೋಡು ನೋಡು, ನಿನಗೆ ನಾನಿದ್ದೀನಿ. ಏನೇ ಆಗಲಿ ನಿನ್ನ ಜೊತೆ ನಾನಿರ್ತೀನಿ. ಇದನ್ನು ಯಾವತ್ತೂ ಮರಿಬೇಡ ನೀನು. ಇವತ್ತು ಮಾಡ್ತೀನಿ, ಇದೇ ಅವಳಿಗೆ ಒಳ್ಳೆ ಬುದ್ಧಿನೇ ಕಲಿಸ್ತೀನಿ. ಅವಳಿಗೆ ಆಗಬೇಕು, ಸರಿಯಾಗಿ ಆಗಬೇಕು. ಗೌತಮ್ ಅವರೇ, ಭೂಪತಿ ಅವ್ರ ವಿರುದ್ಧವಾಗಿ ಇಡಿ ಅವ್ರಿಗೆ ನೀವು ಇನ್ಫಾರ್ಮೇಶನ್ ಕೊಟ್ಟಿಲ್ಲ ಅಂದ್ರೆ ಇನ್ಯಾರು ಕೊಟ್ಟಿರ್ಬೋದು? ನಾನೇ ಕೊಟ್ಟಿರೋದು. ಮಲ್ಲಿ ನೀನಾ? ಹಾ ಕರೆ, ಆ ಭೂಪತಿ ವಿರುದ್ಧ ಇಡಿ ಕಂಪ್ಲೇಂಟ್ ಕೊಟ್ಟಿದ್ದು ನಾನೇ. ನೀನು ಯಾಕೆ ಕಂಪ್ಲೇಂಟ್ ಕೊಟ್ಟೆ ಮಲ್ಲಿ? ಸಮಾಸವೇ ಅನ್ಕೊಂಡು ಮಾಡಿದ್ದೀನಿ ಬಾವರೆ. ನನ್ನ ಫ್ರೆಂಡ್ ಒಬ್ಳು ಶ್ರಾವಣಿ ಅಂತ ಇದ್ದಾಳೆ. ಅವಳ ಸಹಾಯ ತಗೊಂಡು ಈ ಭೂಪತಿ ವಿರುದ್ಧ ಎಲ್ಲ ಸಾಕ್ಷಿಗಳನ್ನ ಕಲೆ ಹಾಕಿ ಇಡಿ ಅಧಿಕಾರಿಗಳ ಮುಂದೆ ಹೋಗಿ ಇಟ್ವಿ. ನಾವು ಕಂಪ್ಲೇಂಟ್ ಕೊಟ್ಟಿದ್ದಕ್ಕೇನೆ ಆ ನನ್ನ ಮಗ ತಗ್ಲಾಕೊಂಡಿರೋದು. ಮಲ್ಲಿ, ದೊಡ್ಡವ್ರ ಬಗ್ಗೆ ಈ ರೀತಿ ಮಾತಾಡಬಾರ್ದು ಅಂತ ಎಷ್ಟು ಸಲ ಹೇಳಿಲ್ಲ ನಾನು ನಿನಗೆ? ಅವನು ಯಾವ ಸೀಮೆ ದೊಡ್ಡವನು ಆಕಾರೆ. ಇಂಥ ಚಿಲ್ಲರೆ ಕೆಲಸ ಮಾಡೋರಿಗೆಲ್ಲ ಮರ್ಯಾದೆ ಕೊಟ್ಕೊಂಡು ಕುತ್ಕೊಳ್ಳೋಕೆ ಆಯ್ತದ? ನಾವು ಮರ್ಯಾದೆ ಕೊಟ್ಕೊಂಡು ಕುತ್ಕೊಂಡ್ರೆ ಮರ್ಯಾದೆ ಅನ್ನೋ ಪದಕ್ಕೆ ಮರ್ಯಾದೆ ಇರೋಕ್ಕಿಲ್ಲ. ಭಾರಿ ಹಾರಾಡ್ತಾ ಇದ್ದ ಅಲ್ಲ, ಅದಕ್ಕೇನೆ ಅವ್ನ ರೆಕ್ಕೆ ಎಲ್ಲ ಕಟ್ ಮಾಡಿ ಫ್ರೈ ಮಾಡೋಕೆ ಇಟ್ಟಿರೋ ಕೋಳಿ ಮೇಲೆ ಥರ ಮಾಡಿ ಬಂದಿದ್ದೀನಿ. ಈ ಅಧಿಕಾರಿಗಳು ಚೆನ್ನಾಗಿ ಫ್ರೈ ಮಾಡ್ತಾರೆ. ಮಲ್ಲಿ, ನಿನ್ಗೆ ಯಾಕೆ ಬೇಕಿತ್ತಿದ್ದೆಲ್ಲ? ನೀವೇನಕ್ಕಾರ ಹೆಂಗೆ ಹೇಳ್ತಿದ್ದೀರಾ? ನಮ್ಮ ಕುಟುಂಬಕ್ಕೆ ಇಷ್ಟೆಲ್ಲ ಕಷ್ಟ ಕೊಟ್ಟವನೆ ನೋಡ್ಕೊಂಡು ಸುಮ್ಮನೆ ಕುತ್ಕೊಳ್ಳೋಕೆ ಆಯ್ತದ? ಅದಕ್ಕೇನೆ ಕಂಪ್ಲೇಂಟ್ ಕೊಟ್ಟಿರೋದು. ಇವಾಗ ಸ್ವಲ್ಪ ಶಾಂತವಾಗಿರಲಿ ಅಂತಂದ್ಬಿಟ್ಟು. ಅಕ್ಕರೆ ಏನು ತಲೆ ಕೆಡಿಸ್ಕೋಬೇಡಿ. ನನ್ನ ಫ್ರೆಂಡು ಅಧಿಕಾರಿಗಳ ಹತ್ರ ಮಾತಾಡಿದಾಳೆ. ನನ್ನ ಹೆಸರು ಎಲ್ಲೂ ಹೊರಡೆ ಬರೋಕ್ಕಿಲ್ಲ. ಇನ್ಮೇಲಾದರೂ ನೀವಿಬ್ಬರು ಖುಷಿ ಖುಷಿಯಾಗಿ ಆರಾಮಾಗಿರಿ. ಅವ್ನ ಕಾಟ ಇರೋಕ್ಕಿಲ್ಲ. ಮಲ್ಲಿ, ಮಲ್ಲಿ, ಮತ್ತೇನೋ ಅವತಾರ ಎತ್ಕೊಂಡು ಬರ್ತಾವ್ರೆ. ಬರ್ಲಿ ಬರ್ಲಿ. ಏಯ್, ಗೆದ್ದಳೆ ಮೇಲೆ ಏನೇ ಕೂತಿದ್ಯಾ? ನಿನಗೆ ನೀನು ಏನು ಅನ್ಕೊಂಡಿದ್ಯಾ? ಆ, ಏನು ಅನ್ಕೊಂಡಿದ್ಯ? ಸಮಾಧಾನ ವಸಿ, ಸಮಾಧಾನ ಮಾಡ್ಕೊಳ್ಳಿ. ನನ್ನ ಮೇಲೆ ಕೈ ಎತ್ತೋಷ್ಟು ಧೈರ್ಯ ಬಂದ್ಬಿಡ್ತಾ? ಅಥವಾ ಹಿಂದೆ ಏನೆಲ್ಲ ಆಗೈತೆ ಅಂತ ಮರ್ತೋಗ್ಬಿಟ್ರಾ? ವಸಿ ಹಿಂದೆ ಹೋಗ್ಬಿಟ್ಟು ಏನೆಲ್ಲ ಆಗಿತ್ತು, ನನ್ನ ಹಿಂದೆ ಯಾರೆಲ್ಲ ಇದ್ದಾರೆ ಅಂತೇಳಿ ನೆನ್ಪು ಮಾಡ್ಕೊಳ್ಳಿ. ಅವ್ರು ಬರೀ ವ್ಯಕ್ತಿ ಅಲ್ಲ, ಒಂದು ಶಕ್ತಿ. ಮಲ್ಲಿ ಮೇಲೆ ಕೈ ಮಾಡೋದಕ್ಕೆ ನಿಮಗೆ ಯಾರು ರೈಟ್ಸ್ ಕೊಟ್ಟಿದ್ದು? ಈಗ ಹೇಳಿ, ನನ್ನ ಮೇಲೆ ಕೈ ಎತ್ತೋ ಧೈರ್ಯ ಇನ್ನೂ ಆಯ್ತಾ? ಏಯ್, ಏನು ಅನ್ಕೊಂಡಿದ್ಯಾ ನಿನಗೆ ನೀನು? ಇಲ್ಲಿ ನನ್ನ ಮುಂದೆ ಕಣ್ಣೀರು ಹಾಕಿ ಡ್ರಾಮಾ ಮಾಡಿ ಸಾರಿ ಕೇಳ್ತೀನಿ ಅಂತ ಅಲ್ಲಿ ಹೋಗಿ ಹೊಡೆದು ಬರ್ತೀಯ ಅವಳಿಗೆ? ಎಷ್ಟೇ ಧೈರ್ಯ ನಿನಗೆ? ಅವಳು ಮಾಡಿರೋ ಹಲ್ಕಾ ಕೆಲಸಕ್ಕೆ ಹೊಡಿದೆ ಇನ್ನೇನು ಆರ್ತಿ ಎತ್ತಿ ಬಾಗ್ನ ಕೊಟ್ಟು ಮರಳು ತುಂಬಿಸ್ ಬರ್ಬೇಕಿತ್ತ. ಗಂಡ ಹೆಂಡತಿ ಮತ್ತೆ ಕಡ್ಡಿ ಅಲ್ಲಾಡ್ಸಿರೋ ಬಿಣ್ಣಾನ್ಗಿತ್ತಿ ಅವಳು. ಹೊಡಿದೆ ಇನ್ನೇನ್ ಮಾಡ್ಬೇಕಾಗಿತ್ತು? ಕಂಡೋರ್ ಗಂಡಂತವ ಚೆಲ್ಲಾಟ ಆಡ್ತಾರಲ್ಲ ಅಂತವ್ರನ್ನ ಜನ ಏನಂತಾರೆ ಅಂತ ಗೊತ್ತಾ? ಬೇಡ ಬಿಡಿ, ಅದನ್ನೆಲ್ಲ ಹೇಳ್ಬಿಟ್ಟು ನನ್ನ ಬಾಯ ಕೊಲ್ಸ್ ಮಾಡ್ಕೊಳ್ಳಿ.
ಈ ಸಲ ಬರೀ ಪೊರ್ಕೆಲ್ ಹೊಡೆದು ಬಂದಿದ್ದೀನಿ. ಈ ಚಲ್ಲಾಟ ಎಲ್ಲ ಹೀಗೆ ಮುಂದುವರೆದ್ರೆ ಹಳೆ ಚಪ್ಪಲಿಗೆ ಸಗಣಿ ಮೆತ್ತಿ ಮುಖ ಕಿತ್ತೋ ತರ ಹೊಡೆದು ಬರ್ತೀನಿ. ಏಯ್ ನಾಲ್ಗೆ ಮೇಲೆ ಇಡ್ತಾ ಇರ್ಲಿ, ನೋಡ್ಕೊಂಡು ಮಾತಾಡೋ. ಸಾಕ್ ಸುಮ್ಕಿರಿ, ಕಂಡಿದ್ದೀನಿ. ನೀವು ಧ್ವನಿ ಏರಿಸಿ ಮಾತಾಡಿದ ಕೂಡಲೇ ಬಾಲ ಮುದ್ಕೊಂಡು ಕೂರಕ್ಕೆ ನಾನು ಹಳೆ ಮಲ್ಲಿ ಅಲ್ಲ. ಅಯ್ಯೋ ದೇವ್ರೆ, ನನ್ನ ಜೀವನ ಹಿಂಗಾಗೋಯ್ತಲ್ಲ ಅಂತ ಕೊರಕೊಂಡು ಕೂರಕ್ಕೂ ಇಲ್ಲ. ನನಗೆ ಯಾವುದನ್ನ ಎಲ್ಲಿ ಹಿಡಿಬೇಕು, ಹೇಗೆ ರಿಪೇರಿ ಮಾಡಬೇಕು ಅಂತ ತುಂಬ ಚೆನ್ನಾಗಿ ಗೊತ್ತಾಯ್ತು. ನಾನು ಏನು ಮಾಡಬೇಕೋ ಅದನ್ನು ಮಾಡೇ ಮಾಡ್ತೀನಿ. ಸುಮ್ಮನೆ ಕೂರೋ ಮಗಳೇ ಅಲ್ಲ. ಜೀವ 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 ಅಣ್ಣ ಕಾಲ್ ಮಾಡಿದ್ದ. ಭೂಪತಿ ಅವ್ರನ್ನ ಇಡಿ ಅವರು ಅರೆಸ್ಟ್ ಮಾಡಿದಾರಂತೆ. ನ್ಯೂಸ್ ಪಕ್ಕ ಇದೆ, ಅಣ್ಣನೇ ಕನ್ಫರ್ಮ್ ಮಾಡಿದ್ದಾನೆ. ಜೀವ, ನಿನ್ನ ಅವರ ಮಧ್ಯೆ ಎಲ್ಲ ಟ್ರಾನ್ಸ್ಪರೆಂಟ್ ಆಗಿದೆ ತಾನೆ? ಡಾಕ್ಯುಮೆಂಟ್ಸ್ ಎಲ್ಲ ಪಕ್ಕ ಇದೆ ತಾನೆ? ಯಾಕೆಂದ್ರೆ ಅವರು ನಿನ್ನ ಕಂಪ್ನಿಯಲ್ಲಿ ಇನ್ವೆಸ್ಟ್ ಮಾಡಿದ್ದಾರೆ. ಇನ್ವೆಸ್ಟಿಗೇಷನ್ ಅಂತ ಹೋದರೆ ಅದು ನಿನ್ನವ್ರಿಗೂ ಬಂದರೂ ಬರ್ಬೋದು. ಚಾನ್ಸಸ್ ತುಂಬ ಹೈ ಇದೆ. ನಥಿಂಗ್ ಟು ವರಿ. ಬೇರೆದ್ರಲ್ಲಿ ಏನೋ ನಂಗೆ ಗೊತ್ತಿಲ್ಲ, ಬಟ್ ನಮ್ಮ ಬಿಸ್ನೆಸ್ಸಲ್ಲಿ ಎಲ್ಲ ಟ್ರಾನ್ಸ್ಪರೆಂಟ್ ಆಗಿದೆ. ಇನ್ವೆಸ್ಟಿಗೇಷನ್ ಅಂತ ಬಂದರೆ ನನಗೇನು ಗೊತ್ತಿದೆಯೋ ಅದನ್ನೆಲ್ಲ ಹೇಳ್ತೀನಿ, ಯಾಕೆಂದರೆ ನಾನು ಸರಿಯಾಗೇ ಇದ್ದೀನಿ. ಗುಡ್. ನೈತಿಕವಾಗಿ ಸರಿಯಾಗಿದ್ದರೆ ಅದೇ ಲಾಭ ಕಣೋ. ಎಂಥ ಸಂದರ್ಭದಲ್ಲೂ ನಾವು ಧೈರ್ಯವಾಗಿರ್ಬೋದು, ನಿಶ್ಚಿಂತೆಯಿಂದ ಇರ್ಬೋದು. ಇಲ್ಲ ಅಂದರೆ ಏನಾಗತ್ತೋ ಅನ್ನೋ ಭಯದಲ್ಲಿ, ಗಿಲ್ಟಲ್ಲಿ, ಆತಂಕದಲ್ಲಿ ಬದುಕಬೇಕಾಗತ್ತೆ. ನಾವು ಹೊರಗಡೆ ತೋರಿಸ್ಕೊಳ್ದೇ ಇದ್ರೂ ಒಳಗಡೆ ಅದು ಚುಚ್ತಾನೇ ಇರುತ್ತೆ. ನಾರ್ಮಲ್ ಆಗಿ ಬದುಕಕ್ಕೆ ಸಾಧ್ಯನೇ ಇಲ್ಲ ಆಮೇಲೆ. ನಿಜಪ್ಪ, ಅದಕ್ಕೆ ನಾನು ಎಲ್ಲ ವಿಚಾರನೂ ಟ್ರಾನ್ಸ್ಪರೆಂಟ್ ಆಗಿರೋ ಥರ ನೋಡ್ಕೊಂಡಿದ್ದೀನಿ. ಅಷ್ಟೇ ಅಲ್ಲ, ನಮ್ಮಿಬ್ಬರ ಮಧ್ಯೆ ಏನೇನು ಕಮ್ಯುನಿಕೇಷನ್ ಆಗಿದೆ ಅದೆಲ್ಲ ರೆಕಾರ್ಡ್ ಆಗಿದೆ. ಅದೇ ನನಗೆ ಸಾಕ್ಷಿ ಆಗುತ್ತೆ. ನನ್ನನ್ನು ಅಷ್ಟು ಈಸಿಯಾಗಿ ಯಾರೂ ಮ್ಯಾನಿಪುಲೇಟ್ ಮಾಡೋದಕ್ಕಾಗಲ್ಲ, ಯಾಕೆಂದರೆ ನಾನು ಅಷ್ಟು ಕ್ಲಿಯರ್ ಆಗಿದ್ದೀನಿ. ಗುಡ್. ಕಾಲ್ ರೆಕಾರ್ಡಿಂಗ್ ಮಾಡಿ ಒಳ್ಳೆ ಕೆಲಸ ಮಾಡಿದ್ಯಾ. ಹಾಂ ಅಪ್ಪ, ಬಿಸ್ನೆಸ್ಸಲ್ಲಿ ಒಂದು ಮಾತು ಬರುತ್ತೆ ಹೋಗುತ್ತೆ. ನಾಳೆ ಏನೋ ಆಯಿತು ಅಂತ ಮಾತು ಬದಲಾಗಬಾರ್ದು ಅಲ್ವಾ? ನಮ್ಮ ಎಚ್ಚರಿಕೆಯಿಂದ ನಾವು ಇರಬೇಕಾಗತ್ತೆ. ಅದಕ್ಕೋಸ್ಕರ ಕಾಲ್ ರೆಕಾರ್ಡಿಂಗ್ ಮಾಡಿದ್ದೆ ಅಷ್ಟೇ. ನಿಜ ಜೀವ, ದೇವರು ದೊಡ್ಡವನು, ಎಲ್ಲ ಒಳ್ಳೇದಾಗೋ ಥರ ಮಾಡಿದ್ದಾನೆ. ನೋಡು, ಆ ರಾಜೇಂದ್ರ ಭೂಪತಿ ಸರಿ ಇಲ್ಲ ಅಂತ ನಾವೆಲ್ಲ ಹೇಳ್ತಾ ಇದ್ವಿ. ಈಗದು ಪ್ರೂವ್ ಆಗೋಯ್ತು. ಅವನು ಅರೆಸ್ಟ್ ಆಗಿದ್ದಾನೆ. ಇದೇ ಒಳ್ಳೆ ಸಮಯ. ಅವನ ಹತ್ರ ಇರೋ ಎಲ್ಲ ಬಿಸ್ನೆಸ್ಸು ನಿಲ್ಲಿಸ್ಬಿಡು. ಇನ್ಮೇಲೆ ಅವ್ರ ಸಾವಾಸವೇ ಬೇಡ. ಇದು ಒಂದು ಕರೆಕ್ಟ್ ಪಾಠ ಅನ್ಕೋ. ಇನ್ಮೇಲೆ ಇಂಥವ್ರ ಬಗ್ಗೆ ಹುಷಾರಾಗಿರು. ಹಾಂ ಅಪ್ಪ, ನಾನು ಅದನ್ನೇ ಅನ್ಕೋತಿದ್ದೆ. ಎಲ್ಲನೂ ಸೆಟ್ಲ್ ಮಾಡ್ಬಿಡ್ತೀನಿ. ಒಟ್ಟಿನಲ್ಲಿ ರಾತ್ರಿ ಕಳೆದು ಹಗಲು ಬರೋ ಥರ ಎಲ್ಲ ಸುಖಾಂತಿ ಆಯಿತು. ಆ ದೇವರು ಎಲ್ಲ ಕೆಟ್ಟದನ್ನೇ ಮಾಡ್ತಾ ಇದ್ದಾನೆ ಅನ್ಕೊಂಡೆ, ಆದರೆ ಇಲ್ಲ, ಕೊನೆಗೆಲ್ಲ ಒಳ್ಳೇದನ್ನೇ ಮಾಡಿದ್ದಾನೆ. ಮೊದಲು ಆ ದೇವ್ರಿಗೊಂದು ಹರಕೆ ಕಟ್ಕೊಂಡ್ಬಿಡ್ತೀನಿ. ಒಳ್ಳೆ ಕೆಲಸ ಮಾಡಿದ್ರಿ ಭಾವ. ಆ ದೇವರು ಕರೆಕ್ಟ್ ಟೈಮ್ಗೆ ಬದಲಾಗೋ ಬುದ್ಧಿ ಕೊಟ್ಟಿಯ ನಿಮಗೆ. ಇದು ಬರೀ ದೇವರ ಮೇಲೆ ಭಯ ಭಕ್ತಿ ಅಲ್ಲ, ಹೆಂಡತಿ ಮೇಲಿರೋ ಭಯ ಭಕ್ತಿ. ಅವಳು ನನಗೆ ಮೊದಲೇ ಹೇಳಿದ್ಲು, ಮರ್ತು ಬಿಟ್ಟಿದ್ದೆ. ಬೇಕಾದ್ರೆ ನೀವೇ ನೋಡಿ ಅಳಿ ಅಂದ್ರೆ, ಅವಳು ಮೈಸೂರಿಂದ ಬರ್ತಿದ್ದಂಗೆನೆ ಹರಕೆ ಕಟ್ಕೊಂಡ್ರಾ ಅಂತ ಕೇಳ್ತಾಳೆ. ಅದಕ್ಕೆ ಮೊದಲು ಕಟ್ಕೊಂಡ್ಬಿಡ್ತೀರಿ. ಏನಂದ್ರೆ ದೇವ್ರನ್ನ ಒಲಿಸ್ಕೊಳ್ಳೋದಕ್ಕಿಂತ ಮುಂಚೆ ಹೆಂಡತಿನ ಒಲಿಸ್ಕೊಂಡ್ಬಿಡ್ಬೇಕು. ಓಕೆ, ಸೊ ಇದಾ ಸೀಕ್ರೆಟು. ಸೊ ಮಾರಲ್ ಆಫ್ ದ ಸ್ಟೋರಿ ಏನು ಅಂದರೆ, ಮದುವೆ ಆಗಿರೋ ಗಂಡು ಮಕ್ಕಳು ಫಸ್ಟು ಹೆಂಡತಿರನ್ನ ಒಲಿಸ್ಕೋಬೇಕು, ಆಮೇಲೆ ದೇವ್ರನ್ನ. ಕರೆಕ್ಟ್ ಮಾವ? ಕರೆಕ್ಟ್ ಅಳಿ ಅಂದ್ರೆ. ನೋಡಿ, ಎಲ್ಲರೂ ನಗ್ತಾ ನಗ್ತಾ ಎಷ್ಟು ಖುಷಿಯಾಗಿದ್ದೀವಿ. ಇಷ್ಟು ದಿನ ನಾನು ಇದನ್ನು ಮಿಸ್ ಮಾಡ್ಕೋತಿದ್ದೆ. ಈಗ ಮತ್ತೆ ಎಲ್ಲ ಶುರುವಾಗ್ತಿದೆ. ಹೌದು ಜೀವ, ನೀನು ಇವಾಗ ಹೊಸ ವ್ಯಕ್ತಿ ಆಗಿದ್ಯಾ. ಮುಂಚಿನ ಹಾಗೆ ಒಳ್ಳೆ ಜೀವ ಆಗಿದ್ಯಾ. ಸೊ ಆಕ್ಚುಲ್ ಆಗಿ ಈಗ ನೀನು ರಿಚ್ ಆಗಿದ್ಯಾ. ಮೊದಲು ದೇವ್ರಿಗೆ ಹರಕೆ ಕಟ್ಕೊಂಡ್ಬಿಡ್ತೀನಿ.
ಕೊತ್ತಂಬರಿ ನಂಗೊಂದು ಡೌಟು. ಏನು? ಮಗು ಬಂದಮೇಲೆ ಪ್ರೀತಿ ಜವಾಬ್ದಾರಿಯಾಗಿ ಕನ್ವರ್ಟ್ ಆಗಿಬಿಡುತ್ತೆ, ರೈಟ್? ಪ್ರೀತಿ ಜವಾಬ್ದಾರಿಯಾಗಿ ಕನ್ವರ್ಟ್ ಆಗಲ್ಲ. ಇನ್ಫ್ಯಾಕ್ಟ್ ಜವಾಬ್ದಾರಿ ಜೊತೆಗೆ ಪ್ರೀತಿ ಬೆಳೆಯುತ್ತೆ. ಮಗು ಅನ್ನೋದು ಗೋಡೆ ಅಲ್ಲ ಭೂಮಿಕಾ, ಅದು ನಮ್ಮಿಬ್ಬರ ಮಧ್ಯೆ ಸೇರಿದೆ.